ಅಂತ ಹೇಳೋದು. ಇದನ್ನ 8 crores ಅಲ್ಲಿ ಮಾಡಬಹುದು. ವಾಟೆವರ್ ಚಾರ್ಜಸ್ ಇನ್ನೊಂದು ಸ್ವಲ್ಪ ಕಡಿಮೆ ಆದರೆ ಅದು ಇರಲಿ. ಯು ವಿಲ್ ಟೇಕ್ 8 crores ಅಪ್ರೂವಲ್ ಫಾರ್ 8 crores. ಸೊ ಅದರಲ್ಲಿ ಬಾಕಿದೆ ಎಂಟ್ರಿಗೆ ಎಷ್ಟು ಜಾಗ ಇದೆ ಅಲ್ಲಿ ನಿಮ್ಮದು? ನಮಗೆ 30.5 ಮೀಟರ್ 2 ಸೈಡ್ 30 ಮೀಟರ್ಸ್ ಮೀನ್ಸ್ 100 ಫೀಟ್. ಸೊ ಇದರದೊಂದು ಇದು ತಗೊಳ್ಳಪ್ಪ, ಅದನ್ನ ಆ್ಯಡ್ ಮಾಡಬೇಕು. ಇದು ಕೊಡ್ಬೋದು ನಮಗೆ? ಇದೆ. ಎಸ್, ಅದು ತಗೊಂಡು ನಾಳೆ ಅದರ ಕೆಲಸಗಳಾಗ್ತದೆ. ಎಷ್ಟು ಸಮಯದಲ್ಲಿ ಆಗ್ತದೆ ಇದು? ಸರ್ ಇದು ಈ ಟೋಟಲ್ ವರ್ಕಿಂಗ್ ಹೇಳ್ತಾ ಇದ್ದಾರೆ ಸರ್, ಲೈಕ್ ವರ್ಕಿಂಗ್ ಇದು ಎಷ್ಟು ಸಮಯದಿಂದ ಮಾಡ್ಬೋದು ಅಂತ ಇದು ಪಾಸ್ ಈ ಕನ್ಸ್ಟ್ರಕ್ಷನ್ ಸರ್. ಕನ್ಸ್ಟ್ರಕ್ಷನ್ ಸರ್ ಇದು ಸರ್ ನಿಯರ್ಲಿ ಸರ್ 4 months ಟೈಮ್ ಇದೆ. 4 months ಕ್ಯಾಸ್ಟಿಂಗ್ ಒಂದು ಸೈಡ್ ಫಸ್ಟೇ ಮಾಡಿಟ್ಟಿರ್ತಾರೆ ಸರ್. ಕ್ಯಾಸ್ಟಿಂಗ್ ಒಂದು ಮಾಡಿ ಸರ್ ಒಂದು 21 days ಕ್ಯೂರಿಂಗ್ ಸರ್. ಬಾಕ್ಸ್ ಎಲ್ಲ ಒಂದೇ ಸಾರಿ ಇಲ್ಲಿಗೆ ಈ ಬಿಡ್ತು ನೋಡುವಾಗ ಸರ್ ನಮಗೆ 7 to 8 ಬಾಕ್ಸಸ್ ಮ್ಯಾಕ್ಸಿಮಮ್ ಸಾಕು ಸಫಿಷಿಯಂಟ್ ಆಗಿದೆ ಸರ್. ಈ 8 ಬಾಕ್ಸಸ್ ಮಾಡೋಕ್ಕೆ ಸರ್ ಅವ್ರಿಗೆ ಒಂದು 20 days ಅವ್ರಿಗೆ ರೈನ್ಫೋರ್ಸ್ಮೆಂಟ್ ವರ್ಕು ಅಲ್ಲಿ ಹಿಡಿತಾರೆ ಸರ್. ಮತ್ತೊಂದು 45 days ಸರ್ ಕ್ಯಾಸ್ಟಿಂಗ್ಗೆ ತಗೋಬೋದು ಸರ್. ಮತ್ತೆ ಪುಷಿಂಗ್ ಮಾಡೋಕ್ಕೆ ಸರ್ ಇದೇ ಥರ ಒಂದು 2.5 month ಪೀರಿಯಡ್ ಬೇಕಾಗುತ್ತೆ ಸರ್. ಅದು ಸರ್ 2 ಸೈಡನ್ನು ಸ್ವಲ್ಪ ಕಟ್ ಮಾಡಿ ನಮಗೆ ಫಸ್ಟ್ ಆಗ್ತಾರೆ ಸರ್. ಬಟ್ ಆ ರೈಲ್ವೇದು ಪೋರ್ಷನಲ್ಲಿ ಸರ್ ಅಡಿಯಲ್ಲಿ ಹೋಗುವಾಗ ಒಂದೊಂದು ದಿನ 2 centimeters 2.5 centimeters ಅಷ್ಟೇ ಒಳಗಡೆ ಹೋಗುತ್ತೆ ಸರ್. ಅದಕ್ಕೊಂದು ಸ್ವಲ್ಪ ಟೈಮ್ ಇದೆ ಸರ್. ಯೂಶ್ವಲಿ ಸರ್ ಇದೊಂದು ECS ಮೆಥಡ್ ಇತ್ತು ಸರ್, ಕಟ್ ಓಪನ್ ಮೆಥಡ್ ಅಂತೇಳಿ. ನಾವು ಒಂದು ಗರ್ಡರ್ ಬೇರೆ ಇಟ್ಬಿಟ್ಟು ಮಣ್ಣು ತೆಗೆದು ಕ್ರೈನಲ್ಲಿ ಲಾಂಚಿಂಗ್ ಮಾಡಿಬಿಟ್ಟು ಒಂದೇ ದಿನ ಮುಗಿದೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸರ್ ಆ ಟೆಂಪರರಿ ಗರ್ಡರ್ ಇಡಬೇಕಾದ್ರೆ ಸರ್ ಈ ಡಿಸ್ಟೆನ್ಸ್ ತುಂಬ ಹೋಗ್ಬಿಡ್ತಾರೆ ಸರ್. ಸೊ ಈ ಎಕ್ಸಿಸ್ಟಿಂಗ್ ಬ್ರಿಡ್ಜಿಂದ ನಿಯರ್ಲಿ 12 to 15 meters ಡಿಸ್ಟೆನ್ಸ್ ಅದು ಮಾಡಬೇಕು. ಅದು ಹೋಗುವಾಗ ಸರ್ ಅಂದರೆ ಇಲ್ಲಿ ರೋಡ್ ಅಲೈನ್ಮೆಂಟ್ ಸ್ವಲ್ಪ ಇದು ಅನ್ಸೈಜ್ ರೈಲು ಹೋಗದ ಕಾರ್ಯಗಳೆಲ್ಲ ಪಟ್ಟಂತ ದೂರ ಬಿಡ್ಬೋದು ಈ ಕಡೆಯಿಂದ. ಇಲ್ಲಿ ತುಂಬಾ ದಿನ ಹಿಡಿತಲ್ಲ ಪಡಿಲಲ್ಲಿ. ಅದು ಆ್ಯಕ್ಚುಲಿ ಆ ಏಜೆನ್ಸಿದು ಸ್ವಲ್ಪ ಡಿಸೈನ್ ಫೇಲಿಯರ್ ಇತ್ತು. ನೋಡೋಕ್ಕೆ ತುಂಬ ಚೆಂದ ಹೋಯ್ತು ಅಂತ ಬಾಕ್ಸ್ 6 months ಆಯ್ತು. ಬಾಕ್ಸ್ ದೊಡ್ಡ ಬಾಕ್ಸ್ ಅಷ್ಟೇ. ಹೈಟ್ ಎಷ್ಟಿದೆ ಈ ಬಾಕ್ಸ್? ಸರ್ ಇದು ಆ್ಯಕ್ಚುಲಿ ಸರ್ ಎಕ್ಸಿಸ್ಟಿಂಗ್ ಬ್ರಿಡ್ಜಿಗೆ ಕ್ಲಿಯರೆನ್ಸ್ ಇರೋದು 5 meter ಅಷ್ಟೇ ಸರ್. ಈಗಿದು 4.5 ಸರ್. ಯಾಕಂದರೆ ಸರ್ ಅದು ಕಡಿಮೆ ಏನಿಕೆ ಮಾಡೋದು ಅಂತ ಹೇಳಿದ್ರೆ ಸರ್ ನಮ್ಮ ರೈಲ್ವೆ ಲ್ಯಾಂಡ್ ಒಳಗಡೆ ಟ್ರಸ್ಟ್ ಬೆಡ್ ಬರಬೇಕು ಅಂತ ಸರ್. 5.5 ಲಾರಿ ಟ್ರಕ್ಸ್ ಎಲ್ಲ ಸರ್ ಪಾಸ್ ಆಗುತ್ತೆ ಸರ್. 5.5 ಇಡೋದು ಆ್ಯಕ್ಚುಲಿ. ಯೂಶ್ವಲಿ 5.5 ಇದೆ ಸರ್. ಎಕ್ಸಿಸ್ಟಿಂಗ್ ಒನ್ ಕೂಡ 5 meter ಇದೆ ಸರ್. 5 ಇದೆ ಬಟ್ ಎಷ್ಟು ಒಂದೇ ಸಲ 5 ಸರ್ ಅದು ನಮಗೆ ಈ ಬಾಕ್ಸ್ ಪುಷಿಂಗ್ ಮಾಡುವ ಟೈಮಲ್ಲಿ ಇದನ್ನು ಮೇಲೆ ಒಂದು 1 meter ಡಿಸ್ಟೆನ್ಸ್ ಮಿನಿಮಮ್ ಇರಬೇಕು ಅಂತಿದೆ ಸರ್. ಇಲ್ಲಾಂದರೆ ಕೊಲಾಪ್ಸ್ ಆಗಿ ಫೇಲಿಯರ್ ಆಗೋಕ್ಕೆ ಚಾನ್ಸ್ ಇದೆ ನೋಡಿ. 5 meter ಟ್ರೈ ಮಾಡಿ. ಓಕೆ 5 meter ಇರಲಿ ಅಟ್ಲೀಸ್ಟ್. ದೊಡ್ಡ ಟ್ರಕ್ಸ್ ಬರುವಾಗ ಅಲ್ಲಿ ಮೆಡಿಕಲ್ ಕಾಲೇಜು, ಅಲ್ಲಿ KMF, ಅದರಲ್ಲಿ ಇಂಡಸ್ಟ್ರಿ ಎಲ್ಲ ಬರುವಾಗ ಟ್ರಕ್ಸ್ 5 meter ಅರೇಂಜ್ಮೆಂಟ್ ಮಾಡ್ಬೋದು ಸರ್. ಯಾಕಂದರೆ ಸರ್ ಬೇಕಾದ್ರೆ ಸ್ವಲ್ಪ ಅಲ್ಲಿಗೆ ಒಂದು ಗ್ರೇಡಿಂಗ್ ಮಾಡಿ ಸ್ವಲ್ಪ ಒಂದು ಡೌನ್ ಆಗಿ ಹಂಗೆ ಕೊಡ್ಬೋದು ಸರ್. ಈ ಡ್ರೈನೇಜು ಇನ್ನೊಂದು ಕಡೆ ಒಂದು ಡ್ರೈನೇಜ್ ಇದೆ ಸರ್, ಅಲ್ಲಿಗೆ ನಮಗೆ ಡೈವರ್ಷನ್ ಮಾಡಿಸ್ಕೋಬೋದು ಸರ್. 5 meter ಇಡಿ. ಯೂಸ್ ಆಗೋದು ನಾವು ತಲೆ ಖರ್ಚು ಮಾಡಿಲ್ಲ ಅಂತ ಆಗಬೇಕು. ಇಲ್ಲಿ ಊಟ ಇದೆ ಅಲ್ಲ ಸರ್, ಇಲ್ಲಿ ಕುಂಡಿದೆ ಇಲ್ಲ. ಮತ್ತೆ ಇಲ್ಲಿ ಪಡಿಲಲ್ಲಿ ಅವ್ರಿಗೂ ಲಾಟ ಆಯ್ತಲ್ಲ, ಬೇರೆ ಲಾಟ ಇದೊಂದು ಕಾಲು ಪಾರ್ಟಿ ಬೇಕು ನಮಗೆ. DCO ಮಾಡ್ತಾರೆ.